ಡೆವಿಲ್ ದರ್ಶನ್ ಅವರ ಕೊನೆ ಸಿನಿಮಾನ ಡಿ ಬಾಸ್ ಆಕ್ಟಿಂಗ್ ಬಗ್ಗೆ, ಡೆವಿಲ್ ಸ್ಟೋರಿ ಬಗ್ಗೆ ಜನ ಏನಂದ್ರು, ಸೆಲೆಬ್ರಿಟಿಗಳ ಶೋ ರೆಸ್ಪಾನ್ಸ್ ಹೇಗಿತ್ತು ಎಲ್ಲವನ್ನ ಶಾರ್ಟ್ ಆಗಿ ನೋಡ್ಕೊಂಬರೋಣ ಬನ್ನಿ. ಡಿ ಬಾಸ್ ದರ್ಶನ್ ಅವರ ಡೆವಿಲ್ ಸಿನಿಮಾ ರಾಜ್ಯದಾದ್ಯಂತ ಅದ್ದೂರಿಯಾಗಿ ರಿಲೀಸ್ ಆಗಿದೆ. ದರ್ಶನ್ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಆದ್ರೆ ಡೆವಿಲ್ ಸಿನಿಮಾ ಬಂದು ಬರೀ ದರ್ಶನ್ ಅಭಿಮಾನಿಗಳಿಗೆ ಮಾಡಿರುವಂತಹ ಸಿನಿಮಾ ಅಂತ ಕೆಲವೊಂದಿಷ್ಟು ಒಪಿನಿಯನ್ಸ್ ಬರ್ತಾ ಇದೆ. ರೀಜನಲ್ ವ್ಯೂವರ್ಸ್ ಗೆ ಡೆವಿಲ್ ಅಷ್ಟೊಂದು ಇಷ್ಟ ಆಗಿಲ್ಲ, ಕಾಟೇರ ಸಿನಿಮಾದ ತರ ಇಲ್ಲ ಅಂತ ರಿವ್ಯೂ ಕೊಡ್ತಿದ್ದಾರೆ. ಒಟ್ಟಾರೆಯಾಗಿ ಡೆವಿಲ್ ಗೆ ಮಿಕ್ಸ್ಡ್ ಒಪಿನಿಯನ್ ಸಿಗ್ತಾ ಇದೆ ಅನ್ನೋದು ನಿಜ. ಇನ್ನು ದರ್ಶನ್ ಅವರ ಆಕ್ಟಿಂಗ್ ಅಂಡ್ ಫೈಟಿಂಗ್ ವಿಚಾರಕ್ಕೆ ಬರೋದಾದ್ರೆ ದಿ ಬೆಸ್ಟ್ ಫೈಟ್ ಅಂಡ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಡಿ ಬಾಸ್. ಆಕ್ಚುಲಿ ಡೆವಿಲ್ ಶೂಟಿಂಗ್ ಟೈಮ್ ಅಲ್ಲಿ ದರ್ಶನ್ ಅವರಿಗೆ ವಿಪರೀತ ಬೆನ್ನು ನೋವು ಸಮಸ್ಯೆ ಕೂಡ ಇತ್ತು. ಆ ನಿಟ್ಟಿನಲ್ಲಿ ಎಲ್ಲ ಫೈಟ್ ಸೀಕ್ವೆನ್ಸ್ ನ ಅಷ್ಟು ಅಚ್ಚುಕಟ್ಟಾಗಿ ಮಾಡಿರುವುದು ನಿಜಕ್ಕೂ ಗ್ರೇಟ್ ಅನ್ನಿಸ್ತು. ಇನ್ನು ಪ್ರಕಾಶ್ ವೀರ್ ಸ್ಟೋರಿ ಅಂಡ್ ಡೈರೆಕ್ಷನ್ ಬಗ್ಗೆ, ಎಡಿಟಿಂಗ್, ವಿಎಫ್ಎಕ್ಸ್ ಬಗ್ಗೆ ಜನ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಿಪೀಟೆಡ್ ಸ್ಟೋರಿ, ವೀಕ್ ಡೈರೆಕ್ಷನ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಎಡಿಟಿಂಗ್ ಡಲ್ ಆಗಿದೆ ಅಂತೆಲ್ಲ ರಿವ್ಯೂ ಮಾಡಿದ್ದಾರೆ. ಅದೇನೇ ಇರಲಿ, ಸಿನಿಮಾವನ್ನ ಸಿನಿಮಾ ರೀತಿಯಲ್ಲಿ ನೋಡಿ ಜಸ್ಟ್ ಎಂಜಾಯ್ ಮಾಡ್ಬೇಕಷ್ಟೇ. ಇನ್ನು ಈ ಡೆವಿಲ್ ಸಿನಿಮಾ ಬಂದು ದರ್ಶನ್ ಅವರ ಕೊನೆ ಸಿನಿಮಾನ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಡೆವಿಲ್ ದರ್ಶನ್ ಅವರ ಕೊನೆ ಸಿನಿಮಾ ಆಗೋ ಸಾಧ್ಯತೆ ಇದೆ. ಸದ್ಯಕ್ಕೆ ದರ್ಶನ್ ಆರೋಪಿ ಅಷ್ಟೇ, ಅಪರಾಧಿ ಅಂತ ಸಾಬೀತಾದ್ರೆ ಇದೇ ಕೊನೆ ಸಿನಿಮಾ ಅಂತ ಅಂದ್ಕೊಳ್ಳಿ. ಆದ್ರೆ ಡೆವಿಲ್ ದರ್ಶನ್ ಅವರ ಕೊನೆ ಸಿನಿಮಾ ಆಗದೇ ಇರ್ಲಿ ಅಂತ ದೇವ್ರ ಹತ್ರ ಬೇಡ್ಕೋಬೇಕಷ್ಟೇ. ಒಟ್ನಲ್ಲಿ ಡೆವಿಲ್ ಬ್ಲಾಕ್ ಬಸ್ಟರ್ ಸಿನಿಮಾ ಅನ್ನೋದಕ್ಕಿಂತ ತಕ್ಕ ಮಟ್ಟಿಗೆ ಹಿಟ್ ಆಗ್ತಿದೆ ಅಂತಾನೆ ಹೇಳ್ಬಹುದು. ಇನ್ನು ಇದನ್ನ ಗೆಲ್ಸೋದು ಬಿಡೋದು ಅಭಿಮಾನಿಗಳ ಕೈಯಲ್ಲಿರುವುದು. ಡಿ ಬಾಸ್ ಫ್ಯಾನ್ಸ್ಗೆ ನಾನು ಹೇಳುದಿಷ್ಟೇ, ಆದಷ್ಟು ಫ್ಯಾಮಿಲಿ ಸಮೇತ ಹೋಗಿ ಸಿನಿಮಾ ನೋಡಿ.